ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಮರಳಿ ಪ್ರಕೃತಿಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಮೌತ್ ಅಲ್ಸರ್ಸ್ ಅಥವಾ ಈ ಬಾಯಲ್ಲಿ ಆಗುವಂತಹ ಹುಣ್ಣಿದೆ ಅಲ್ಲ, ಅದರ ಬಗ್ಗೆ ಮಾತಾಡುವ. ಬಾಯಿ ಹುಣ್ಣು ಅಥವಾ ಮೌತ್ ಅಲ್ಸರ್ಸ್ ತುಂಬ ತೊಂದರೆ ಕೊಡುವಂಥದ್ದು ಮತ್ತು ತುಂಬ ಕಾಮನ್ ಆಗಿರುವಂತಹ ಒಂದು ಸಮಸ್ಯೆ. ಈ ಮೌತ್ ಅಲ್ಸರ್ಸ್ ಸಿಂಪಲ್ ಒಂದು ಸಣ್ಣ ಪ್ರಾಬ್ಲಮ್ ಇಂದ ಬರುವಂಥದ್ದು ಅಲ್ಲದೆ ತುಂಬ ಸೀರಿಯಸ್ ಇಶ್ಯೂ ಕೂಡ ಆಗಬಹುದು ಮುಂದೆ. ಹಾಗಾಗಿ ಇದನ್ನೊಂದು ಪ್ರಿವೆಂಟಿವ್ ಆಗಿ ಯಾವ ರೀತಿಯಲ್ಲಿ ನಾವು ಕಾಪಾಡಿಕೊಳ್ಬೋದು, ಅಂದರೆ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಮತ್ತು ಓವರಾಲ್ ದೇಹದ ಆರೋಗ್ಯಕ್ಕೂ ಅದು ಸಂಬಂಧಪಟ್ಟದ್ದು. ಮೌತ್ ಅಲ್ಸರ್ಸ್ ಯಾವ್ಯಾವ್ದು ಅಂದರೆ ಹೊಟ್ಟೆಯ ಸಮಸ್ಯೆಗಳಿಗೆ ಅದು ಅಲಾರಂ ಕೂಡ ಆಗಿರಬಹುದು, ಕೆಲವು ಡೆಫಿಷಿಯನ್ಸಿಗಳಿಂದ ಕೂಡ ಬರಬಹುದು. ಹಾಗಾಗಿ ಇದರ ಬಗ್ಗೆ ಕೆಲವು ವಿಷಯಗಳನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೇನೆ. ಒಂದು, ಮೌತ್ ಅಲ್ಸರ್ಸ್ ಬರಲಿಕ್ಕೆ ಮುಖ್ಯವಾದ ಕಾರಣಗಳು ಏನೇನು ಅನ್ನೋದನ್ನು ನೋಡ್ತಾ ಹೋಗುವ. ಒಂದು, ಈ ಕೆಮಿಕಲ್ ಬೇಸ್ಡ್ ಟೂತ್ ಪೇಸ್ಟ್ ಇರಬಹುದು. ನೀವು ನಂಬಲಿಕ್ಕಿಲ್ಲ, ಆದರೆ ತುಂಬ ಸ್ಟ್ರಾಂಗ್ ಆಗಿರುವಂತಹ ಟೂತ್ ಪೇಸ್ಟ್ಗಳಿರಬಹುದು, ಅಥವಾ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡುವಂತಹ ಮೌತ್ ವಾಶ್ಗಳಿರಬಹುದು. ಇವೆಲ್ಲ ಕೂಡ ಈ ಮೌತ್ ಅಲ್ಸರ್ಸ್ ಅಥವಾ ಬಾಯಿ ಹುಣ್ಣಿಗೆ ಕಾರಣ ಆಗಬಹುದು. ಯಾಕಂದರೆ ಬಾಯಲ್ಲಿ ಇರುವಂತಹ ಒಂದು ನ್ಯಾಚುರಲ್ ಮ್ಯೂಕಸ್ ಮೆಂಬ್ರೇನ್ ಲೇಯರ್ ಒಂದಿರ್ತದೆ ಬಾಯಲ್ಲಿ. ಯಾಕಂದರೆ ಆಹಾರದಲ್ಲಿ ನಾವು ಏನೇನೋ ಉಪ್ಪು, ಖಾರ, ಹುಳಿ ಜಾಸ್ತಿ ಇರುವಂತಹ ಆಹಾರಗಳನ್ನು ತಿಂದಾಗ ಅದು ಡೈರೆಕ್ಟಾಗಿ ಬಾಯಿಯ ಚರ್ಮದ ಕಾಂಟ್ಯಾಕ್ಟ್ಗೆ ಬಂದರೆ ಆ ಚರ್ಮಕ್ಕೆ ಹಾನಿಕಾರಕ ಅದು. ಹಾಗಾಗಿ ಆ ಚರ್ಮದ ಮೇಲೆ ಒಂದು ದಪ್ಪದ ಮ್ಯೂಕಸ್ ಮೆಂಬ್ರೇನ್ ಅಂತ ಇರ್ತದೆ. ಆ ಒಂದು ಲೇಯರ್ ಎರೋಷನ್ ಆದಾಗ ಅಲ್ಲಿ ಮೌತ್ ಅಲ್ಸರ್ಸ್ ಅಥವಾ ಬಾಯಿ ಹುಣ್ಣು ಕಾಣಿಸಿಕೊಳ್ಳುವಂಥದ್ದು. ಈ ಕೆಮಿಕಲ್ ಬೇಸ್ಡ್ ಟೂತ್ ಪೇಸ್ಟ್ ಬರೀ ನಿಮ್ಮ ಬಾಯಲ್ಲಿರುವಂತಹ ಕೆಟ್ಟ ಜರ್ಮ್ಸನ್ನು ಮಾತ್ರ ನಾಶ ಮಾಡೋದಲ್ಲ, ಆದರೆ ಅಲ್ಲಿ ನಿಮ್ಮ ಆ ಒಂದು ಮ್ಯೂಕಸ್ ಮೆಂಬ್ರೇನನ್ನು ಕೂಡ ಎರೋಡ್ ಮಾಡುವಂತಹ ಚಾನ್ಸ್ ಇರ್ತದೆ, ಅವನ್ನು ಕೂಡ ಸವೆಸುವಂತಹ ಒಂದು ಚಾನ್ಸ್ ಇರ್ತದೆ. ತುಂಬ ಕೆಮಿಕಲ್ ಅಂದರೆ ತುಂಬ ಸ್ಟ್ರಾಂಗ್ ಕೆಮಿಕಲ್ಸ್ ಇದ್ದರೆ, ಅಥವಾ ತುಂಬ ರೆಗ್ಯುಲರ್ ಆಗಿ ಮೌತ್ ವಾಶ್ ಎಲ್ಲ ಯೂಸ್ ಮಾಡಿದರೆ ಅಲ್ಲಿ ಎರೋಡ್ ಆಗುವಂತಹ ಚಾನ್ಸ್ ಇರೋದ್ರಿಂದ ಅದು ಕೂಡ ಕಾರಣ ಆಗಿರಬಹುದು ನಿಮ್ಮ ಬಾಯಿ ಹುಣ್ಣಿಗೆ. ಇನ್ನು ತುಂಬ ಉಪ್ಪು, ಹುಳಿ, ಖಾರ ಇರುವಂತಹ ಆಹಾರಗಳನ್ನು ಸೇವಿಸುವಂಥದ್ದು, ದೇಹವನ್ನು ಉಷ್ಣ ಜಾಸ್ತಿ ಮಾಡುವಂಥದ್ದು ಕೂಡ ಮೌತ್ ಅಲ್ಸರ್ಸ್ಗೆ ಕಾರಣ ಆಗಬಹುದು. ಇನ್ನು ನೀರು ಕಡಿಮೆ ಕುಡಿಯುವಂಥದ್ದು, ಡಿಹೈಡ್ರೇಷನ್ ಆದರೆ ಕೂಡ ಅಲ್ಲಿ ನಿಮಗೆ ಮೌತ್ ಅಲ್ಸರ್ಸ್ ಕಾಣಿಸಿಕೊಳ್ಬಹುದು. ಇನ್ನು ಸಿಬೋ ಅಂದರೆ ಏನು? ಈ ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರುಳಿನಲ್ಲಿ ತುಂಬ ಕೆಟ್ಟ ಬ್ಯಾಕ್ಟೀರಿಯಾಗಳು ಸೇರಿಕೊಳ್ಳುವಂಥದ್ದು. ಅಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ, ಕೆಟ್ಟ ಬ್ಯಾಕ್ಟೀರಿಯಾ ಎರಡೂ ಇರ್ತದೆ ದೇಹದಲ್ಲಿ. ಈ ಒಂದು ದೊಡ್ಡ ಕರುಳಿನಿಂದ ಇರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳು ಸಣ್ಣ ಕರುಳಿಗೆ ಸ್ಥಾನಪಲ್ಲಟ ಆಗ್ತವೆ ಕೆಲವೊಂದ್ಸಲ ಹೊಟ್ಟೆ ಸಮಸ್ಯೆಯಿಂದಾಗಿ. ಆ ಸ್ಥಾನಪಲ್ಲಟ ಆದ ಹಾಗೆ ಈ ಸಣ್ಣ ಕರುಳಿನಲ್ಲಿ ಬಹಳಷ್ಟು ಅಸಿಡಿಕ್ ಮೀಡಿಯಾ ಇರೋದರಿಂದ ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ಅದರ ಸ್ಥಳ ಚೇಂಜ್ ಆದಾಗ, ವ್ಯತ್ಯಾಸ ಆದಾಗ ಅದು ಕೆಟ್ಟದಾಗಿ ಬಿಹೇವ್ ಮಾಡ್ತವೆ. ಆ ಒಂದು ಅಸಿಡಿಕ್ ಎನ್ವೈರನ್ಮೆಂಟಲ್ಲಿ ಅದು ಕೆಟ್ಟದಾಗಿ ಬಿಹೇವ್ ಮಾಡ್ತದೆ, ದೇಹದ ಉಷ್ಣಾಂಶ ಜಾಸ್ತಿ ಆಗ್ತದೆ. ಹಾಗಾಗಿ ಅಲ್ಲಿ ಮೌತ್ ಅಲ್ಸರ್ಸ್ ನಿಮಗೆ ಖಂಡಿತವಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ, ಅಂದರೆ ಅದು ಕೂಡ ಕಾರಣ ಆಗಿರಬಹುದು. ಇನ್ನು ತುಂಬ ನಾನ್ ವೆಜ್ ಆಹಾರ ತಿನ್ನುವಂಥದ್ದು. ನಾರ್ಮಲ್ ಆಗಿ ನೋಡಿ, ನಾನ್ ವೆಜ್ ತುಂಬ ತಿಂದರೆ ಅದು ನಾನ್ ವೆಜ್ ಅಂದರೆ ಅಲ್ಲಿ ಫುಡ್ಡಲ್ಲಿ ಸಾಧಾರಣ ಸ್ಪೈಸಿ ಫುಡ್ಡೇ ಆಗಿರ್ತದೆ. ಅದನ್ನು ತುಂಬ ಕಡಿಮೆ ಸ್ಪೈಸಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೆಜಿಟೇರಿಯನ್ ಆಪ್ಷನ್ನಲ್ಲಿ ಈ ಒಂದು ಕಡಿಮೆ ಸ್ಪೈಸ್ ಇರುವಂತಹ ಫುಡ್ ಮಾಡ್ಬೋದು. ಆದರೆ ನಾನ್ ವೆಜ್ ಆಹಾರದಲ್ಲಿ ಆ ನಾನ್ ವೆಜ್ ಮಾಂಸಕ್ಕಷ್ಟು ರುಚಿ ಇರೋದಿಲ್ಲ, ಆದರೆ ಸ್ಪೈಸಸ್ ಜಾಸ್ತಿ ಆ್ಯಡ್ ಮಾಡೋದ್ರಿಂದಲೇ ಅದಕ್ಕೆ ರುಚಿ ಬರುವಂಥದ್ದು. ಹಾಗಾಗಿ ಜಾಸ್ತಿ ಸ್ಪೈಸ್ ಆಟೋಮ್ಯಾಟಿಕ್ಕಾಗಿ ನಮ್ಮ ದೇಹಕ್ಕೆ ಹೋದರೆ ಅಲ್ಲಿ ಕೂಡ ಮೌತ್ ಅಲ್ಸರ್ಸ್ ಕಾಣಿಸ್ಕೊಳ್ಬೋದು. ಇನ್ನು ನೀವು ರೋಡಲ್ಲಿ ಸಿಕ್ಕಿದ್ದನ್ನು ತಿಂದರೆ, ಜಂಕ್ ಫುಡ್ಡನ್ನು ಜಾಸ್ತಿ ತಿಂದರೆ ಅಲ್ಲಿ ಕೂಡ ನಿಮಗೆ ಬಾಯಿ ಹುಣ್ಣು ಖಂಡಿತವಾಗಿ ಕಾಣಿಸ್ಕೊಳ್ಬಹುದು. ಇನ್ನು ಕೆಲವು ಡೆಫಿಷಿಯನ್ಸಿಗಳು ಕೂಡ ಮೌತ್ ಅಲ್ಸರ್ಸನ್ನು ತರಬಹುದು. ಅದರಲ್ಲಿ ಮುಖ್ಯವಾಗಿ ವಿಟಮಿನ್ B12 ಡೆಫಿಷಿಯನ್ಸಿ, ಅದರಿಂದ ನಿಮಗೆ ಬಾಯಿ ಹುಣ್ಣು ಕಾಣಿಸ್ಕೊಳ್ಬೋದು. ಇನ್ನು ಕೆಲವು ರೀತಿಯ ಅನೀಮಿಯಾಗಳು, ಐರನ್ ಡೆಫಿಷಿಯನ್ಸಿ ಅಂದರೆ ಕಬ್ಬಿಣದ ಅಂಶದ ಕೊರತೆ ಇರಬಹುದು, ಹೀಮೋಗ್ಲೋಬಿನ್ ರಕ್ತದಲ್ಲಿ ಕಡಿಮೆ ಆಗುವಂಥದ್ದು ಇರ್ಬೋದು. ಇವೆಲ್ಲ ಕೂಡ ಈ ಒಂದು ಬಾಯಿ ಹುಣ್ಣನ್ನು ತರುವಂತಹ ಕೆಲವು ಸಮಸ್ಯೆಗಳು, ಅಂದರೆ ತರುವಂತಹ ಚಾನ್ಸ್ ಇರ್ತದೆ. ಇನ್ನು ಜಿಂಕ್, ಈ ವಿಟಮಿನ್ನ ಕೊರತೆ ಕೂಡ ನಿಮಗೆ ನಿಮ್ಮ ದೇಹದಲ್ಲಿ ಅಂದರೆ ಉಷ್ಣಾಂಶವನ್ನು ಜಾಸ್ತಿ ಮಾಡುವಂಥದ್ದು, ಬಾಯಿ ಹುಣ್ಣನ್ನು ತರುವಂತಹ ಚಾನ್ಸ್ ಇರ್ತದೆ. ಇಂಥ ಕೆಲವು ವಿಟಮಿನ್ಗಳನ್ನು ಕೂಡ ನೀವು ದೇಹದ ಮಿನರಲ್ಸನ್ನು ಕೂಡ ನೀವು ದೇಹಕ್ಕೆ ಸಪ್ಲೈ ಮಾಡುವಂಥದ್ದು ಬಹಳ ಮುಖ್ಯ ಆಗ್ತದೆ. ಇವಿಷ್ಟು ಕಾರಣಗಳು ನಿಮ್ಮ ಮೌತ್ ಅಲ್ಸರ್ಸ್ ಬರಲಿಕ್ಕೆ